ಹಲೋ ರೇಸರ್. ಏನ್ ಗುರು TVS ಅವರು ಎಲ್ಲರೂ ರೇಸರ್ ಮಾಡಕ್ ನಿಂತ್ಕೊಂಡ್ಬಿಟ್ಟವ್ರೆ. ಏನ್ ಬ್ರೋ ಇಷ್ಟು ನೆಮ್ಮದಿಯಾಗಿ ಮಲಗಿದೆ, ನಮ್ಗೆ ಈ ತರ ನೆಮ್ಮದಿ ಇಲ್ವಲ್ಲ. ಲೊಕೇಶನ್ ಒಂಥರ ಬ್ಯೂಟಿಫುಲ್ ಆಗಿದೆ ಗುರು. ಗಾಡಿನೂ ನೋಡಕ್ ಅಷ್ಟೇ ಬ್ಯೂಟಿಫುಲ್ ಆಗಿದೆ. ಗಾಡಿ ಇವಾಗ ಸ್ಟ್ರೀಟ್ ಮೋಡಲ್ ಇದೆ. ರೇಸ್ ಮೋಡಕ್ ಬಂತು. ರೇಸ್ ಮೋಡಲ್ಲಿ ಮೇಲೆ ಲ್ಯಾಪ್ ಟೈಮರ್ ಸಿಗುತ್ತೆ. ಲ್ಯಾಪ್ ಎಷ್ಟು ಕಿಲೋಮೀಟರ್ ಇದೆ ಅಂತ ಹೇಳುತ್ತೆ. ನಮ್ಗೆ ಅದೆಲ್ಲ ಬೇಡ ಗುರು. ರೇಸ್ ಮೋಡಲ್ ಬೇಕಾಗಿರೋದು ಇದ್ರಲ್ಲಿ ಇರುವಂತ ಪವರ್. ಬಂದ್ಬಿಡಪ್ಪ, ಎದೆ ಮೇಲೆ ಬಿಟ್ಬಿಡಪ್ಪ ಕಾರ್ನ. ಹಾಯ್ ಹಾಯ್, ಆರಾಮ? ಅವತ್ತಿಂದ ಸುಮಾರು ಜನ ಎಂಟಾರ್ಕ್ ರಿವ್ಯೂ ಮಾಡಿ ಅಂತ ಕೇಳ್ತಾ ಇದ್ರಿ. ಮಾಡ್ಬೇಕು ಅಂತ ಅನ್ಕೊಂಡಾಗೆಲ್ಲ ಮಳೆ ಬರ್ತಾ ಇತ್ತು. ಇವಾಗ TVS ಅವರೇ ಕೇಳ್ಬಿಟ್ರು ಗುರು ಎಂಟಾರ್ಕ್ ರಿವ್ಯೂ ಮಾಡಿ ಅಂತ. ಜೊತೆಗೆ ಬಿಸಿಲು ಬೇರೆ ಇದೆ. ಎಷ್ಟು ದಿನ ಆಗಿತ್ತು ಗುರು ಈ ತರ ಬಿಸಿಲು ನೋಡಿ ನಮ್ಮ ಮೈಸೂರಲ್ಲಿ. ಮಿಸ್ಟರ್ ಸೂರ್ಯ, ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಈ ಗಾಡಿನಲ್ಲಿ ಮುಂದೆ ಲಗೇಜ್ ಇಡಕ್ಕೆ ಸ್ಪೇಸ್ ಇದೆ, ಬಟ್ ಮಕ್ಕಳನ್ನ ನಿಲ್ಸ್ಕೊಂಡು ಹೋಗಕ್ ಆಗೋದಿಲ್ಲ. ಇವತ್ತು ನಾನು ಓಡಿಸ್ತಾ ಇರೋದು ಎಂಟಾರ್ಕ್ ಅಲ್ಲಿ ಇರುವಂತ ರೇಸ್ XP ಎಡಿಷನ್. XP ಅಂದ್ರೆ ಎಕ್ಸ್ಟ್ರಾ ಪವರ್ ಅಂತ. ಬೇಸ್ ಮಾಡಲ್ ಎಂಟಾರ್ಕ್ ಗಿಂತ ಇದರಲ್ಲಿ ಪವರ್ ಜಾಸ್ತಿ ಇದೆ. ಇದರಲ್ಲಿರೋದು 125cc ಸಿಂಗಲ್ ಸಿಲಿಂಡರ್ ಫ್ಯೂಲ್ ಇಂಜೆಕ್ಟೆಡ್ ಎಂಜಿನ್. ಆಲ್ಮೋಸ್ಟ್ ಇದು ಒಂದು 125cc ಅಲ್ಲಿರುವಂತ ಬೈಕ್ ಪವರ್ ಕ್ಯಾಟಗರಿಗೆ ಬಂದ್ಬಿಡುತ್ತೆ. ಸುಮಾರು ಜನ ಒಂದು ಸ್ಕೂಟರ್ ಗೆ ಇಷ್ಟೊಂದು ಪವರ್ ಬೇಕಾ ಅಂತ ಕೇಳ್ತಾರೆ. ಅದೇ ಜನ ಹೋಗ್ಬಿಟ್ಟು ಎಲೆಕ್ಟ್ರಿಕ್ ಗಾಡಿಗಳನ್ನ ಪಿಕಪ್ ಚೆನ್ನಾಗಿದೆ ಅನ್ನೋ ರೀಸನ್ ತಗೋತಾರೆ. ಆತರ ನೋಡೋದಾದ್ರೆ ಹುಡುಗಿರಿಗೆ ಮಾತ್ರ ಒಂದು ಸ್ಕೂಟರ್ ಸೆಗ್ಮೆಂಟ್ ಅಂತ ಇದ್ದಿದ್ನ ಬ್ರೇಕ್ ಮಾಡುವಂತ ಪ್ರಾಡಕ್ಟ್ ಇದು. ಹೆಡ್ ಲೈಟ್ ಮಾತ್ರ ಮಸ್ತ್ ಆಗಿದೆ ಗುರು. ಇದರಲ್ಲಿ ಮಧ್ಯ ಒಂದು LED DRL ಲೈಟ್ ಕೊಟ್ಟಿದ್ದಾರೆ. ಲೋ ಬೀಮ್ ಇದೆ, ಹೈ ಬೀಮ್ ಇದೆ. ಮುಂದೆ ಒಂದು ಸ್ಪಾಯ್ಲರ್ ಬೇರೆ ಕೊಟ್ಟಿದ್ದಾರೆ. ಎಲ್ಲರೂ ತಿರುಗಿ ನೋಡ್ತಾರಲ್ಲ ಗುರು ಗಾಡಿನ. ನಾನು ಆಕ್ಚುಲಿ ಅವತ್ತು ನಿಮ್ ಜೊತೆ TVS ಇನ್ನೊಂದು ಅದು ರಿವ್ಯೂ ಮಾಡಕ್ ಹೋಗಿದ್ದಾಗ ನಾನು ಈ ಗಾಡಿ ನೋಡಿದ್ದು. ನೋಡಿದ ತಕ್ಷಣ ಒಂಥರ ಲವ್ ಅಟ್ ಫಸ್ಟ್ ಸೈಟ್ ತರ ಆಗೋಯ್ತು. ಆಮೇಲೆ ಸರಿ ಒಂದ್ಸತಿ ಓಡ್ಸೋಣ ಅಂತ ಹೇಳಿ ಟೆಸ್ಟ್ ರೈಡ್ ಎಲ್ಲ ಮಾಡಿ ನೋಡಿದ್ಮೇಲೆ ಪವರ್ ಫಿಗರ್ಸ್ ಎಲ್ಲ ಇಷ್ಟ ಆಯ್ತು. ಇನ್ನೊಂದು ವಾರದಲ್ಲಿ ತಗೊಂಡೇ ಬಿಟ್ಟೆ ಗಾಡಿನ. ಬ್ರೇಕ್ಸ್ ಬ್ಯೂಟಿಫುಲ್ ಆಗಿದೆ. ಫ್ರಂಟ್ ಅಲ್ಲಿ ಡಿಸ್ಕ್ ಬ್ರೇಕ್ ಇದೆ, ರೇರ್ ಅಲ್ಲಿ ಡ್ರಮ್ ಬ್ರೇಕ್ ಇದೆ. ಆದ್ರೆ ಈ ಗಾಡಿನಲ್ಲಿ ABS ಇಲ್ಲ. ಹಾಯ್, ಥ್ಯಾಂಕ್ ಯು. ಯಾವ ಊರು? ಹೋಗಿದ್ರ ಮೇಲೆ ದರ್ಶನ ಆಯ್ತಾ? ಇವರೇ ಕಂಟೆಂಟ್ ಕಿಂಗು ನಮ್ಮ ಚಾನಲ್ ಅಲ್ಲಿ. ಅಲ್ಲೊಂದು ಎಂಟಾರ್ಕ್ ಇರುವಂತ ಸಸ್ಪೆನ್ಷನ್ ಸಾಫ್ಟ್ ಆಗು ಇಲ್ಲ, ತುಂಬಾ ಸ್ಪೋರ್ಟಿ ಆಗು ಇಲ್ಲ. ಪ್ರಾಪರ್ ಒಂದು ಮಿಡಲ್ ಗ್ರೌಂಡ್ ಅಲ್ಲಿ ಇದೆ. ಫ್ರಂಟ್ ಅಲ್ಲಿ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಇದೆ. ಬ್ಯಾಕ್ ಅಲ್ಲಿ ಸಿಂಗಲ್ ಮೋನೋಶಾಕ್ ಸಸ್ಪೆನ್ಷನ್ ಇದೆ. ಇಲ್ಲಿದೆ ನೋಡಿ, ಇಷ್ಟಿದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಬೇರೆ ಎಷ್ಟೊಂದು ಸ್ಕೂಟರ್ ಗಳಲ್ಲಿ ಬ್ಯಾಲೆನ್ಸ್ ಕಳ್ಕೊಳ್ಳುವಂತ ಚಾನ್ಸ್ ಇರುತ್ತೆ. ಆದ್ರೆ ಈ ಗಾಡಿನಲ್ಲಿ ಹೆಂಗ್ ಆಟ ಆಡಿದ್ರು ಬ್ಯಾಲೆನ್ಸ್ ಮಾತ್ರ ಮಿಸ್ ಆಗ್ತಾ ಇಲ್ಲ. ಇದರಲ್ಲಿರುವಂತ ಸೀಟ್ ಹೆವಿ ಕಂಫರ್ಟಬಲ್ ಆಗಿದೆ ಗುರು. ರೆಡ್ ಕಲರ್ ಸ್ಟಿಚಿಂಗ್ ಕೂಡ ಕೊಟ್ಟಿದ್ದಾರೆ. ಇನಿಷಿಯಲ್ ಆಕ್ಸಲರೇಷನ್ ಬೊಂಬಾಟ್ ಆಗಿದೆ. ಟಾಪ್ ಎಂಡ್ ಅಲ್ಲಿ ಹೋಗ್ತಾ ಹೋಗ್ತಾ ಸ್ವಲ್ಪ ಸ್ಯಾಚುರೇಟ್ ಆಗ್ಬಿಡುತ್ತೆ. ಇದರಲ್ಲಿ ಥ್ರಾಟಲ್ ಫುಲ್ ಓಪನ್ ಮಾಡಿದ್ರೆ ಪಾರ್ ಮೋಡ್ ಹೋಗುತ್ತೆ, ಕ್ಲೋಸ್ ಮಾಡಿದ್ರೆ ಈಕೋ ಮೋಡ್ ಹೋಗುತ್ತೆ. ಈಕೋ ಮೋಡ್ ಬಂದಾಗ ಒಂದು ಗ್ರೀನ್ ಲೈಟ್ ಬರುತ್ತೆ. ಪ್ರಾಬಬ್ಲಿ ಬೇರೆ ಕಂಪ್ನಿ ಗಾಡಿಗಳೆಲ್ಲ ಸ್ಟ್ರೀಟ್ ಗೆ ಅಂತ ರೆಡಿ ಮಾಡ್ಬಿಟ್ಟು ಆಮೇಲೆ ಟ್ರ್ಯಾಕ್ ಎತ್ಕೊಂಡು ಹೋಗ್ತಾರೆ. ಆದ್ರೆ TVS ಆತರ ಅಲ್ಲ ಗುರು. ಟ್ರ್ಯಾಕ್ ಅಲ್ಲಿ, ರ್ಯಾಲಿಯಲ್ಲಿ ಒಂದು ಪ್ರಾಪರ್ ಸ್ಪೋರ್ಟಿ ಕಂಡೀಷನ್ ಅಲ್ಲಿ ಈ ಗಾಡಿನ ಟೆಸ್ಟ್ ಮಾಡಿ ಅದನ್ನ ರೆಡಿ ಮಾಡಿ ಸ್ಟ್ರೀಟ್ ಅಲ್ಲಿ ಓಡಿಸಕ್ಕೆ ಜನರಿಗೋಸ್ಕರ ಬಿಡ್ತಾರೆ. ಆತರ ನೋಡೋದಾದ್ರೆ ಎಂಟಾರ್ಕ್ ನ ಆಕ್ಚುಲಿ ರ್ಯಾಲಿಗೂ ಕೂಡ ಯೂಸ್ ಮಾಡ್ತಾರೆ. ಎಂಟಾರ್ಕ್ ರ್ಯಾಲಿ ಕೂಡ ನಡೆಯುತ್ತೆ TVS ಅಲ್ಲಿ. ಇದು ಹಿಂದೆ ತೆಗಿರಿ ಡಿಕ್ಕಿ ಅಂತ ಏನ್ರಿ ಮಾತಾಡ್ತೀರಾ? ಗಾಡಿದು ಹಿಂದ್ಗಡೆನು ಸ್ಪೇಸ್ ಚೆನ್ನಾಗಿದೆ, ಬಟ್ ಒಂದು ಫುಲ್ ಸೈಜ್ ಹೆಲ್ಮೆಟ್ ನ ಇಡಕ್ ಆಗೋದಿಲ್ಲ. ಚಾರ್ಜರ್ ಬೇರೆ ಇದೆಯಾ? ಇದು OBD ಪೋರ್ಟ್. ಚಿಮ್ತೈತಲ್ಲ ಬ್ರೋ ಪೆಟ್ರೋಲು. ಎಳ್ಕೊಬಿಡೋಣ ಬನ್ನಿ ಅಲ್ಲಿ ಹೋಗಿ. ನಿಮ್ಮ ಈ ತರದೆಲ್ಲ ಇದಾರೆ ಜನ. ಇಷ್ಟು ದಿನ ಎಲ್ಲರೂ ವೈ ಶುಡ್ ಬಾಯ್ಸ್ ಹ್ಯಾವ್ ಆಲ್ ದ ಫನ್ ಅಂತಿದ್ರು. ಎಂಟಾರ್ಕ್ ಬಂದ್ಮೇಲೆ ಅದು ಉಲ್ಟಾ ಆಗ್ಬಿಡಿದೆ ಗುರು. ಇವಾಗ ನಾವು ಹೇಳ್ಬೋದು ವೈ ಶುಡ್ ಗರ್ಲ್ಸ್ ಹ್ಯಾವ್ ಆಲ್ ದ ಕಂಫರ್ಟ್ ಅಂತ. ಹುಷಾರು ಬಿದ್ದಿದ್ಯಾ? ಸ್ಟಿಕ್ಕರ್ ಆರಾಮಾಗಿ ಕೀಳ್ಬೋದು. 3D ಸ್ಟಿಕ್ಕರ್ ಎಲ್ಲಾ ಕಡೆ 3D ಸ್ಟಿಕ್ಕರ್ ಹಾಕೋರೆ. ಕಾರ್ನರ್ ಸೈಡ್ ತಗೊಂಡ್ ಮನೆ ಕಟ್ಬಿಟ್ರೆ ಇಲ್ಲಿ ಪಕ್ಕನೆ ನಿಲ್ಸ್ಕೊಂಡು ಗಾಡಿ ವಿಡಿಯೋಗಳು ಮಾಡ್ಕೊಬಿಡ್ಬೋದು. ನಮ್ಗೆ ಯೂಟ್ಯೂಬ್ ಅಲ್ಲಿ ಬರೋ ಕಾಸಲ್ಲಿ ಸೈಡ್ ತಗೊಂಡ್ ಮನೆ ಕಟ್ಟಿದ್ವಿ, ಅದಾಯ್ತು. ಆಗಲ್ಲ, ನಿನ್ ಕೈಲಿ ಆಗಲ್ಲ. ಬೈಕ್ಸ್ ಗಳನ್ನ ಓಡಿಸ್ಬಿಟ್ಟು, ಪವರ್ಫುಲ್ ಗಾಡಿಗಳನ್ನ ಓಡಿಸ್ಬಿಟ್ಟು, ಸ್ಕೂಟಿನ ಓಡಿಸ್ಬೇಕಾರೆ ಎಲ್ಲೋ ಒಂದ್ ಕಡೆ ಪವರ್ ಮಿಸ್ ಔಟ್ ಆಗುತ್ತೆ ಅನ್ನೋ ಫೀಲಿಂಗ್ ಬರುತ್ತೆ. ಆದ್ರೆ ಈ ಗಾಡಿನಲ್ಲಿ ಆ ಫೀಲಿಂಗ್ ಬರೋದಿಲ್ಲ ಗುರು. ನಾನು ಚಾಮುಂಡಿ ಬೆಟ್ಟಕ್ಕೆ ಬೈಕ್ ಗಳು ಎತ್ಕೊಂಡ್ ಬಂದ್ರೆ ಯಾವ ತರ ಎಂಜಾಯ್ ಮಾಡ್ತೀನಿ, ಎಂಟಾರ್ಕ್ ಅಲ್ಲೂ ಅದೇ ತರ ಎಂಜಾಯ್ ಮಾಡ್ತಾ ಇದೀನಿ. ಏನಕ್ಕೆ ಅಂದ್ರೆ ಈ ಗಾಡಿನಲ್ಲಿ ಆ ರೇಂಜ್ ಅಲ್ಲಿ ಫಿನೆಸ್ ಇದೆ ಗುರು. ಎಷ್ಟೊಂದು ಬೈಕ್ ಗಳಿಗಿಂತ ಜಾಸ್ತಿ ಮಜಾ ಬರ್ತಾ ಇದೆ. ಎಲ್ಲೋ ಒಂದ್ ಕಡೆ ಆತರ ಮಜಾ ತಗೊಳ್ಳೋದು ಅಷ್ಟು ಅಫೋರ್ಡೆಬಲ್ ಆಗಿಲ್ಲ. ಈ ಗಾಡಿಗೆ ಆನ್ ರೋಡ್ 1,25,000 ಇದೆ. ಜೊತೆಗೆ ಇದ್ರ ಸರ್ವಿಸ್ ಕಾಸ್ಟ್ ಬೇರೆ ಗಾಡಿಗಳಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ. ಎವ್ರಿ 2,500 ಕಿಲೋಮೀಟರ್ ಒಂದ್ಸಲ ಸರ್ವಿಸ್ ಆಗ್ಬೇಕು. ಆನ್ ಅನ್ ಆವರೇಜ್ 1,000 ರೂಪಾಯಿ ತನಕ ಬರುತ್ತೆ. ಏನಿದು ಡಾಟ್ ಎಲ್ಲ ಕೊಟ್ಟಿದ್ದಾರೆ. ಮೋಸ್ಟ್ಲಿ ಬ್ರೈಲ್ ಇರಬೇಕಿದು. ಕಣ್ ಕಾಣದೇ ಇರೋರು ಗಾಡಿ ಓಡಿಸ್ಬೇಕಾದ್ರೆ ಸ್ವಿಚ್ ನ ಕಂಡಿಡಿಯಕ್ಕೆ ಈಸಿ ಆಗ್ಲಿ ಅಂತ.
ಮ್ಯಾಕ್ಸಿ ಸ್ಕೂಟರ್ಗಳು, ಮೋಟೋ ಸ್ಕೂಟರ್ಗಳು ಅನ್ನೋ ಕ್ಯಾಟಗರಿನ ಬಿಟ್ಟು ಬರೀ ಸ್ಕೂಟರ್ಗಳನ್ನ ನೋಡೋದಾದ್ರೆ ಮೋಸ್ಟ್ಲಿ ನಮ್ಮ ಭಾರತದಲ್ಲಿರುವಂತ ಪವರ್ಫುಲ್ ಸ್ಕೂಟರ್ ಇದೇ ಇರಬೇಕು. ಅದ್ರ ಜೊತೆಗೆ ಜಾಸ್ತಿ ಸ್ಪೆಸಿಫಿಕೇಶನ್ಸ್ ಗಳು, ಫೀಚರ್ಸ್ ಗಳು ಇರೋದು ಇದೇ ಸ್ಕೂಟರ್ ಅಲ್ಲಿ ಗುರು. ಈ ಗಾಡಿನಲ್ಲಿ ಬ್ಲೂಟೂತ್ ಇದೆ. ಬ್ಲೂಟೂತ್ ಜೊತೆಗೆ ನಿಮ್ಗೆ 60 ಕನೆಕ್ಟೆಡ್ ಫೀಚರ್ ಗಳು ಸಿಗುತ್ತೆ. ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಇದೆ, ಕಾಲ್ ಅಲರ್ಟ್ ಇದೆ, ಮೆಸೇಜ್ ಅಲರ್ಟ್ ಇದೆ, ಲಾಸ್ಟ್ ಪಾರ್ಕ್ ಲೊಕೇಶನ್ ಕೂಡ ನೋಡ್ಕೋಬಹುದು. ಅದ್ರ ಜೊತೆಗೆ ಇಲ್ಲೊಂದು ಬಟನ್ ನೋಡ್ತಾ ಇರಬಹುದು, ವಾಯ್ಸ್ ಕಮಾಂಡ್ ಕೊಟ್ಕೋಬಹುದು ಗುರು. ಅದರಲ್ಲಿ 20 ಪ್ರೀ ಲೋಡೆಡ್ ವಾಯ್ಸ್ ಕಮಾಂಡ್ ಗಳಿದೆ. ಅದೇ ತರ ನಿಮ್ ಫೋನ್ ಅಲ್ಲಿರೋ ಆಪ್ ಅಲ್ಲಿ ಗಾಡಿದು ಪರ್ಫಾರ್ಮೆನ್ಸ್ ನ ನೀವು ನೋಡ್ಕೋಬಹುದು. ಇದೆಲ್ಲ ಎಷ್ಟು ಜನ ಯೂಸ್ ಮಾಡ್ತಾರ ಇಲ್ಲ ಗೊತ್ತಿಲ್ಲ, ಬಟ್ TVS ಅವರಂತೂ ಕೊಟ್ಟಿದ್ದಾರೆ. ಆಕ್ಚುಲಿ ಇನ್ನೊಂದು ಶೂಟ್ ಇದ್ದಾಗ್ಲೂ ಅಷ್ಟೇ ಇದೇ ಗಾಡಿಯಲ್ಲಿ ಕೂರ್ಗ್ವರೆಗೂ ಹೋಗಿದ್ದೆ. ಕಂಫರ್ಟಬಲ್ ಆಗಿತ್ತು ರೈಡ್ ಎಲ್ಲ. ಈ ಚಾಮುಂಡಿ ಬೆಟ್ಟದಲ್ಲಿ ಸೈಡ್ ಅಲ್ಲಿ ಕಾಂಪೌಂಡ್ ಆಗ್ತಾ ಇದಾರೆ, ಒಳ್ಳೆ ವಿಷಯ. ಈ ಲೈನ್ ಹಾಕಿರೋದು ಏನಕ್ಕೆ ಬ್ರೋ? ಗಾಡಿಗಳು ಇದನ್ನ ದಾಟಿ ಈ ಕಡೆ ಬರಬಾರ್ದು ಅಂತ ಈ ತರ ಇದೆ ಅಲ್ವಾ? ಎಷ್ಟೊಂದ್ ಕಡೆ ಲೈನ್ ದಾಟ್ ಆ ಕಡೆ ಹೋಗ್ಬಿಡಿದೆ ಲೈಟ್ ಕಂಬಗಳು. ಶಾರ್ಟ್ ನೋಟಿಸ್ ಅಲ್ಲಿ ಹಾಕಿದ್ದು, ಯಾರೋ ಒಬ್ರು ದೊಡ್ಡವ್ರು ಬರ್ತಾ ಇದಾರೆ ಅಂದ್ಬಿಟ್ಟು ಸಡನ್ ಆಗಿ ಹಾಕಿದ್ದು. ಓಕೆ, ಇದೇನ್ ರೋಡ್ ದೊಡ್ಡದಾಗೂ ಇಲ್ಲ. ನಾವ್ ಅವಾಗ ಓಡಾಡ್ತೀವಿ, ನಮ್ಗೆ ರೋಡ್ ಗೊತ್ತು. ಈಗ ಯಾರೋ ಬಂದವ್ರು ಸಡನ್ ಆಗಿ ಲೆಫ್ಟ್ ಕೊಡೋದ್ಬಿಟ್ಟಿದ್ದು ಲೈಟ್ ಕಂಬ ಕೊಡೋದ್ರೆ ಈ ತರ ಎಲ್ಲ ಕೇರ್ಲೆಸ್ನೆಸ್ ತೋರಿಸಬಾರ್ದು. ಅದು ಈ ಬೆಟ್ಟಗಳಲ್ಲಿ ಟೂರಿಸ್ಟ್ ಅಟ್ರಾಕ್ಷನ್ ಆಗದೆ ಇಲ್ಲಿ. ಹೋಗಿ ಊಟ ಮಾಡಿ ಮಲ್ಲಕ್. ಈ ಗಾಡಿ ಪರ್ಫಾರ್ಮೆನ್ಸ್ ಇಷ್ಟು ಚೆನ್ನಾಗಿರೋದಕ್ಕೆ ಇನ್ನೊಂದು ರೀಸನ್ ಏನು ಅಂದ್ರೆ ಇದ್ರಲ್ಲಿ ಇರುವಂತ ಬ್ರಾಡ್ ಟೈರ್ ಗಳು. ಫ್ರಂಟ್ ಅಲ್ಲಿ 100 ಸೆಕ್ಷನ್ 12 ಇಂಚ್ ವೀಲ್ ಇದೆ, ಬ್ಯಾಕ್ ಅಲ್ಲಿ 110 ಸೆಕ್ಷನ್ 12 ಇಂಚ್ ವೀಲ್ ಇದೆ. ಈ ವೇರಿಯಂಟ್ ಅಲ್ಲಿ ಎರಡು ಕಡೆ ರೆಡ್ ಕಲರ್ ಅಲಾಯ್ ವೀಲ್ ಗಳನ್ನ ಹಾಕಿದ್ದಾರೆ. ತುಂಬಾನೇ ಸ್ಪೋರ್ಟಿ ಆಗಿದೆ. ಈ ಗಾಡಿ ಓಡ್ಸಕ್ಕೆ ಎಷ್ಟು ಸ್ಪೋರ್ಟಿ ಆಗಿದೆ, ನೋಡಕ್ಕೂ ಹಂಗೆ ಇದೆ ಗುರು. ಏನಕ್ಕೆ ಅಂದ್ರೆ ಇದರಲ್ಲಿ ಇವರು TVS ರೇಸ್ ಇನ್ಸ್ಪೈರ್ಡ್ ಸ್ಟಿಕ್ಕರ್ ಗಳನ್ನ ಹಾಕಿರೋದು. ಕಿಲ್ ಸ್ವಿಚ್ ಎಲ್ಲ ಕೊಟ್ಬಿಡವ್ರೆ. ನಾನು ಹೇಳ್ದೆ ಅಲ್ಲ, ಲೌಡ್ ಆಗಿದೆಯಲ್ಲ ಗುರು. ನಮ್ಮ ಅಪ್ಪನ ಹತ್ರನೂ TVS ಅಪಾಚೆ ಇತ್ತು, ನನ್ನ ಹತ್ರನೂ TVS ಅಪಾಚೆ 160 ಇತ್ತು. ಸೊ ಮೇನ್ ಅದ್ರಲ್ಲಿ ಏನು ಅಂದ್ರೆ ಸೌಂಡ್ ಆಕ್ಚುಲಿ ತುಂಬಾ ಚೆನ್ನಾಗಿದೆ. ಕೆಲವೊಂದು ಗಾಡಿಗಳು ಹೆಂಗೆ ಅಂದ್ರೆ ಬರೀ ಸೌಂಡ್ ಮಾಡುತ್ತೆ, ಓಡಲ್ಲ. ಈ ಗಾಡಿ ಹೆಂಗಂದ್ರೆ ಸೌಂಡ್ ಜೊತೆ ಚೆನ್ನಾಗಿ ಓಡುತ್ತೆ. ನನ್ನ ಮಗ ಸುತ್ತಿ ಬಳಸಿ ಎಲ್ಲಿಗೆ ಬರ್ತಾವನೆ ಅಂತ ನಂಗೆ ಗೊತ್ತು. ಇವಾಗ ಬರ್ತಿರೋಂತ 400cc ಗಾಡಿಗಳಿಗಿಂತ ಮಸ್ತ್ ಆಗಿದೆ ಇದ್ರಲ್ಲಿರುವಂತ ಎಕ್ಸಾಸ್ಟ್ ನೋಟು. ಇದು ಹೆಂಗೆ ಅಂದ್ರೆ ನೀವು ನಮ್ಮ ಮನೆಗೆ ಬರ್ಬೇಕಾದ್ರೆ ಬೀದಿ ಕೊನೆಯಿಂದಾನೇ ಕೇಳಿಸ್ಬಿಡ್ತದೆ ನೀವು ಬತ್ತಾಯಿದ್ದೀರಾ ಅಂತ. ನೀವು ಸೌಂಡ್ ಮಾಡಿಲ್ಲ ಅಂದ್ರೆ ನಿಮ್ ಗಾಡಿ ಸೌಂಡ್ ಮಾಡ್ತದೆ. ಕರೆಕ್ಟ್. ಏನ್ ಬ್ರೋ ರವಿಚಂದ್ರನ್ ತರ ಕೂತ್ಬಿಟ್ಟಿದ್ದೀರಾ? ನಿದ್ದೆನೆ ಮಾಡಲ್ಲ, ಕನ್ಸಲ್ಲಿ ಅಂತ ಕಾಣ್ತೀರಾ ನೀವು. ಮಲಗಿದ್ದಾಗ ಕಾಣೋ ಕನಸು ಕಣ್ ಬಿಟ್ಟ ಮೇಲೆ ಹೊರಟೋಗುತ್ತೆ ಬ್ರೋ. ಅದೇ ಕಣ್ ಬಿಟ್ಟಾಗ ಕಾಣೋ ಕನಸು ಕಣ್ ಮುಚ್ಚೋವರೆಗೂ ಇರುತ್ತೆ ಬ್ರೋ. ಕನಸುಗಾರನ ಒಂದು ಕನಸು ಕೇಳಮ್ಮ. ಹೊಸ ಹೆಲ್ಮೆಟ್, ಹೊಸ ಮೈಕ್ ಸೆಟಪ್. ಟೆಸ್ಟಿಂಗ್ 1 2 3 1 2 3. ಓಕೆ 3 2 1. ಬ್ರೋ ಮಲಗಿದ್ದಾಗ ಕಾಣೋ ಕನಸು ಕಣ್ ಬಿಟ್ಟ ಮೇಲೆ ಹೊರಟೋಗುತ್ತೆ ಬ್ರೋ. ಆದರೆ ಬ್ರೋ ಮಲಗಿದ್ದಾಗ ಕಾಣೋ ಕನಸು ಕಣ್ ಬಿಟ್ಟ ಮೇಲೆ ಹೊರಟೋ ಒನ್ ಮೋರ್ ಮಲಗಿದ್ದಾಗ ಕಾಣೋ ಕನಸು ಕಣ್ ಬಿಟ್ಟ ಮೇಲೆ ಇದು ವೇರಿಯೇಷನ್ ಹಿಂಗೆ ಕೊಡ್ಬೋದು ಯೋಚನೆ ಮಾಡ್ತೀನಿ ಬ್ರೋ. ಮಲಗಿದ್ದಾಗ ಕಾಣೋ ಕನಸು ಒಂದು ಯೂಟ್ಯೂಬ್ ವಿಡಿಯೋಗೆ ಇಷ್ಟೊಂದೆಲ್ಲ ಎಫರ್ಟ್ ಹಾಕೋರು ಎಲ್ಲಿ ಸಿಗ್ತಾರೆ? ಸಿಕ್ಕಿದ್ದೀನಲ್ಲ. ನಿಮ್ಮ ಜನ್ಮಸ್ಥಳಕ್ಕೂ ನಮಸ್ಕಾರ. ಏನ್ ಗೊತ್ತಾ, ಅತಿ ಆದರೆ ಅಮೃತವೋ ವಿಷ ಅಂತೆ. ಅಪರೂಪ ಕಾಣಿಸ್ಕೊಂಡಾಗ ಖುಷಿ ಇರುತ್ತೆ ಅಂತ ಹೇಳಿ ಒಂದ್ ಸ್ವಲ್ಪ ಬ್ರೇಕ್ ತಗೊಂಡಿದ್ವಿ. ದಿನ ಕಾಣಿಸ್ಕೊಂಡ್ರೆ ಬೆಲೆ ಹೊರಟೋಯ್ತದೆ ಅಂತನಾ? ನಮ್ ಜನ ಹೆಂಗೆ ಅಂದ್ರೆ ದಿನ ಕಾಣಿಸ್ಕೊಂಡ್ರೆ ದೇವ್ರ ಪ್ರತ್ಯಕ್ಷವಾಗಿ ಬಂದ್ರು ಒಗ್ಗರು ಅನ್ನಂಗ ಆಗ್ಬಿಡ್ತಾರೆ ಜನ. ಅದಕ್ಕೆ ದೇವ್ರು ಯಾರಿಗೂ ಕಾಣಿಸ್ಕೊಳಲ್ಲ. ನೀನ್ ಬಾ ಅಂದ್ರೆ ನಾನು ಬರ್ತೀನೋ ಇಲ್ವೋ, ಹೆಂಗ್ ಬತ್ತೀಯ ನೋಡೋಣ ಅಂದ್ರೆ ಮಾತ್ರ. ನಾನು ನೋಡ್ತಾನೆ ಇದ್ದೀನಿ ಅವಾಗಲಿಂದ ಇದೇ ಕತೆ ಆಗೋಯ್ತು. ಈ ಬೈಕ್ ನಂದು, ನಾನು ಓಡಿಸ್ತೀನಿ.